ಸ್ನೇಹಿತರ ನೋಡಿ, ಕಡೂರು ಪಟ್ಟಣದಲ್ಲಿ ನಡೆಯುತ್ತಿರುವ ಜೋಡಿ ಎತ್ತಿನ ಗಾಡಿ ರೇಸಿಗೆ ನೋಡಿ ಮಂಡ್ಯದಿಂದನೂ ಕೂಡ ಎತ್ತುಗಳು ಬಂದಿದ್ದಾವೆ ಸ್ನೇಹಿತರೆ. ಬನ್ನಿ ಈ ಎತ್ತುಗಳ ಹೆಸರನ್ನ ಪರಿಚಯ ಮಾಡ್ಕೊಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಚಂದನ್ ಅಂತ, ಚಂದಗಲ್ ಚಂದು ಅಂತ ಹೇಳಿ. ಸರ್ ಯಾವೂರಿಂದ ಬಂದಿದ್ದೀರಾ? ನಾವು ಮಂಡ್ಯದಿಂದ, ಶ್ರೀರಂಗಪಟ್ಟಣ ತಾಲೂಕು. ಹೌದಾ, ಓಕೆ ಸರ್. ಮಂಡ್ಯದಿಂದ ಇಲ್ಲಿನ ಒಂದು ರೇಸಿಗೆ ಬಂದಿದ್ದೀರಾ. ಇಲ್ಲಿನ ಒಂದು ಆಯೋಜನೆ ನೋಡಿದ್ರೆ ಏನು ಅನ್ನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ ಸರ್ ನಮಗೆ. ಅಂದ್ರೆ ಅಲ್ಲಿ ನಾವು ಚಕ್ಕಡಿ ಗಾಡಿ, ನಮ್ಮ ಹಸ್ಕಲ್ ರೇಸು, ದೊಡ್ಡ ರೇಸ್ ಎಲ್ಲ ಆಡಿ ಬೇಸ ರೇಸ್ಗೆ ಫಸ್ಟ್ ಟೈಮ್ ಬಂದಿರೋದು ನಾವು. ಹೌದಾ, ಹೌದು. ಸರ್ ನಿಮ್ಮ ಎತ್ತುಗಳ ಪರಿಚಯ ಮಾಡ್ಕೊಡಿ. ನಮ್ಮ ಹೆಸರು ಬಂದು ಕರೆಂಟ್ ಅಂತ ಹೇಳಿದ್ದು, ಗ್ಲಾಸ್ ಸ್ವಂತ ಮಗ. ಇದ್ದ ಹೆಸರು ಬ್ರ್ಯಾಂಡ್ ಬೆಳ್ಳಿ 444 ಅಂತೇಳಿ. ಅದು ಮಂಡ್ಯ, ನಿಯರ್ ಬೈ ಮಂಡ್ಯದೇನದು. ಓಕೆ ನೋಡಿ ಸ್ನೇಹಿತರೆ, ಇದು ಗ್ಲಾಸ್ ಮಗ ಅಂತ ಹೇಳ್ತಾ ಇದ್ದಾರೆ. ಸರ್ ಗ್ಲಾಸ್ ಅಂದ್ರೆ ಯಾವುದು? ನಮ್ಮ ಜೋಡಿ ಎತ್ತಿನ ಗಾಡಿ ರೇಸಲ್ಲಿ, ರಾಜ್ಯ ಮಟ್ಟದ ರೇಸಲ್ಲಿ ಚಾಂಪಿಯನ್ ಗೋಳಿ. ಹೌದು ಸರ್, ಒಂದು ಹಾಫ್ ಸೆಂಚುರಿ ಹೊಡೆದಿದೆಯಲ್ಲ ನವಲೂಕರ ಗ್ಲಾಸು, ಅದ್ರ ಸ್ವಂತ ಮಗ ಇದು. ಹೌದು. ಅದ್ರ ಮನೇಲೆ ಇದೆ? ಅದೇ ಅವ್ರ ಮೇಲೆ ಇರೋದು. ಸರ್ ಗ್ಲಾಸ್ ಎಲ್ಲಿದೆ ಇವಾಗ? ಗ್ಲಾಸ್ ಸರ್ ಇವಾಗ ಭೂಷಿದಣ್ಣ ಅಂತ ನವಲೂಕರ ಇದೆಯಲ್ಲ, ಅವ್ರ ಮನೇಲಿ ಇದೆ. ಅವ್ರ ಮನೇಲಿ ಬಿಟ್ಟಿದ್ದೀವಿ. ನೋಡಿ ಸ್ನೇಹಿತರೆ, ಗ್ಲಾಸಿನ ಮಗ ಅಂತೆ ಇದು. ಸರ್ ಅಂದ್ರೆ ಇದ್ರ ತಾಯಿ ಗ್ಲಾಸ್ ಎಲ್ಲ ಒಂದೇ ಮನೇಲಿ ಇರೋದು? ಇಲ್ಲ ಸರ್, ತಾಯಿ ಕಸಾಯ ಕಣೆ ಹೋಗ್ತಿತ್ತು. ಅದನ್ನ ತಗೊಂಡ್ಬಂದು ಒಂದು 6 ತಿಂಗಳು ಮನೇಲಿ ಸ್ವಲ್ಪ ಸಾಕಿ, ಗ್ಲಾಸು ಅಂದ್ರೆ ಅದು ಏಜ್ ಆಯ್ತಲ್ಲ, ಅವಾಗ ಕ್ರಾಸಿಂಗ್ ಮಾಡಿಸಿ ಹುಟ್ಟಿರೋಂಥ ಮಗ ಇದು. ತಾಯಿ ಎಕ್ಸ್ಪೈರ್ ಆಗಿದೆ. ಓಕೆ ಓಕೆ. ನೋಡಿ ಗ್ಲಾಸಿನ ಮಗ ಇವತ್ತು ಕಡೂರಿನ ಒಂದು ವ್ಯವಸಾಯದ ರಾಸುಗಳ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಗೆ ಬಂದಿದ್ದಾನೆ. ಎಷ್ಟಲ್ಲಿದೆ ಸರ್? ಇದು ಇನ್ನೂ 2 ಇದೆ. ನೋಡಿ ಸ್ನೇಹಿತರೆ, 2 ಕರು ಇದು. ಇವಾಗಲೇ ಜೋಡಿ ಎತ್ತಿನ ಗಾಡಿ ರೇಸಲ್ಲಿ ಪಾಲ್ಗೊಳಕ್ ಬಂದಿದೆ. ಸರ್ ಚಕಡಿ ಆಡಿದ್ಯಾ? ಸರ್ ಚಕಡಿ ಆಡಿದೆ. ಒಂದು 7-6 ಪ್ರೈಸ್ ಏನೋ ಹೊಡೆದಿದೆ. ಫಸ್ಟ್, ಸೆಕೆಂಡ್, 4 2 ಎಲ್ಲ ಹೊಡೆದಿದೆ ಅಲ್ಲಿ. ಗಾಡಿ ಕಟ್ಸ್ಕೊಳ್ಳೋದೇ ಒಂದು 20 ಕಣ ಹಿಂದೆನೆ ಹೋಗಿದೆ. ಗಾಡಿನೇ ಕಟ್ಸ್ಕೊಳ್ಳೋದ ಸರ್ ಇದು ಸ್ವಲ್ಪ ಆರುತ್ತಲ್ವಾ? ಹೌದು ಸರ್. ಓಕೆ ಸರ್, ಅದೇ ಹಂಗೆ ಬ್ರ್ಯಾಂಡ್ ಬೆಳ್ಳಿ? ಬ್ರ್ಯಾಂಡ್ ಬೆಳ್ಳಿ ಸರ್, ಅದು ನಮ್ಮ ಸ್ನೇಹಿತರದೇನೆ, ಸುಂದರಣ್ಣ ಅಂತ ಹೇಳಿ ಅವ್ರದೇನೆ. ಅದು ಬಂದು ಸರ್, ಅದು ತಮಿಳ್ನಾಡು ಡೈಕ್ಲರ್ಸ್ ಎಲ್ಲ ಹೋಗಿದೆ. ಅದು ಚಕಡಿ ಗಾಡಿ ಎಲ್ಲ ರೇಸ್ ಎಲ್ಲ ಆಡಿದೆ. ಅದು ಪ್ರೈಸ್ ಮಾಡಿದೆ ಸರ್. ಅದು 13 ಪ್ರೈಸ್ ಮಾಡಿದೆ. ಹೌದು ಸರ್. ನೋಡಿ ಸ್ನೇಹಿತರೆ, ಅದು 13 ಪ್ರೈಸ್ ಮಾಡಿದೆ ಅಂತೆ ಬ್ರ್ಯಾಂಡ್ ಬೆಳ್ಳಿ. ಇದು ಗ್ಲಾಸ್ ಮಗ ಅಂತ ಹೇಳ್ತಿದ್ರೆ, ಒಂದು ಚಾಂಪಿಯನ್ ರಾಸುವಿನ ಮಗ. ನೋಡಿ ಸ್ನೇಹಿತರೆ, ಇದರ ತಾಯಿ ಕಷಾಯ ಖಾನಿಗೆ ಹೊರಟಿತ್ತಂತೆ. ಅಂತ ಒಂದು ಎತ್ತನ್ನ ತಗೊಂಬಂದು ಸಾಕೊಂಡಾಗ ಈಗ ನಮ್ಮ ಗ್ಲಾಸ್ ಎತ್ತು ಅವ್ರ ಮನೆಯಲ್ಲೇ ಇರೋ ಕಾರಣ ಅದು ಅವಾಗ ಕ್ರಾಸಿಂಗ್ ಮಾಡಿಸಿ ಅದರಿಂದ ಬಂದಿರುವ ಒಂದು ಎತ್ತು ಸ್ನೇಹಿತರೆ. ಇದು ನೋಡಿ ಕರೆಂಟ್ ಅಂತ ಹೆಸರಿಟ್ಟಿದ್ದಾರೆ. ಯಾಕಂದರೆ ಅದು ತುಂಬ ದಾನ್ಲಿ, ಅದು ನೋಡಿ ತುಂಬ 2 ಕಾಲಲ್ಲೇ ನಿಂತ್ಕೊಳ್ಳೋದೆಲ್ಲ ಜಾಸ್ತಿ ಅಂತ ಸ್ನೇಹಿತರೆ. ಅದಕ್ಕೆ ಕರೆಂಟ್ ಥರನೇ ಒಂದು ಗಾಬರಿ ಉಂಟು ಮಾಡುತ್ತೆ ನಮಗೆ ಅಂತೇಳಿ ಕರೆಂಟ್ ಅಂತ ಹೆಸರಿಟ್ಟಿದ್ದಾರೆ. ಸರ್ ಇವತ್ತು 2 ಪೇರ್ ಮಾಡಿದ್ದೀರಾ? ಹೌದು ಸರ್, 2 ಪೇರ್ ಮಾಡಿದ್ದೀವಿ. ಯಾಕೆ ಹೆಂಗೆ ಸರ್ ಜೋಡಿ ಚೆನ್ನಾಗಿದೆ? ಚೆನ್ನಾಗಿದೆ ಸರ್, ಕಾಂಬಿನೇಷನ್ ಚೆನ್ನಾಗಿದೆ. ಅಂದರೆ ಸ್ನೇಹಿತರು ಬೇಕು ಅಂತೇಳಿ ಹಾಕೊಂಡು ಬಂದಿರೋದು. ಹೌದು ಸರ್. ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಸ್ನೇಹಿತರೆ ನೋಡಿ, ಈ ದಿನ ಕಡೂರಲ್ಲಿ ವ್ಯವಸಾಯದ ರಾಸುಗಳಿಗೆ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ ಈ ಒಂದು ಆಯೋಜನೆ ಪ್ರಥಮ ವರ್ಷದ ಆಯೋಜನೆ ಆಗಿರುತ್ತೆ ಸ್ನೇಹಿತರೆ. ನೋಡಿ ಅಮ್ಮನ ಹಬ್ಬದ ಪ್ರಯುಕ್ತವಾಗಿ ತಾಯಿ ದುರ್ಗಾಂಬೆ ದೇವಿ, ಅಂತರಗಟ್ಟೆ ದುರ್ಗಾಂಬೆ ದೇವಿಯ ಆಶೀರ್ವಾದದೊಂದಿಗೆ ಒಂದು ಆಯೋಜನೆ ಮಾಡಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಿರ್ಬೋದು, ಸುತ್ತಮುತ್ತಲಿನ ಜಿಲ್ಲೆಯಿಂದ ಅನೇಕ ರಾಸುಗಳು ಇಲ್ಲಿನ ರೇಸಿಗೆ ಆಗಮಿಸ್ತಾ ಇದ್ದಾರೆ ಸ್ನೇಹಿತರೆ. ಕಮಿಟಿಯವರು ಈ ರೀತಿಯಾದ ಒಂದು ಆಯೋಜನೆಯನ್ನು ಮಾಡುವುದಕ್ಕೆ ಒಂದು ಉತ್ತಮವಾದ ರೀಸನ್ ಏನಂತ ಅವರಿಂದ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿನ ಒಂದು ಆಯೋಜನೆ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ಟೌನಿಂದ ಸ್ನೇಹಿತರೆ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಯಾವುದೇ ಜನಸಾಮಾನ್ಯರಿಗೆ ಒಂದು ತೊಂದರೆ ಆಗದಂತೆ, ರಾಸುಗಳಿಗೂ ಕೂಡ ತೊಂದರೆ ಆಗದಂತೆ ಹೊಲಗದ್ದೆಗಳಲ್ಲಿ ಈ ಒಂದು ಅಂಕಣವನ್ನು ಸ್ನೇಹಿತರೆ ರೆಡಿ ಮಾಡಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ. ಬನ್ನಿ, ಎಷ್ಟು ಜೊತೆ ರಾಸುಗಳು ಬಂದಿದ್ದಾವೆ, ಯಾವ್ಯಾವ ಜಿಲ್ಲೆಯಿಂದ ಬಂದಿದ್ದಾವೆ ಅಂತೇಳಿ ಒಂದು ಕಮಿಟಿಯ ಮುಖ್ಯಸ್ಥರಿಂದ, ಮೆಂಬರ್ಸಿಂದ ಸ್ನೇಹಿತರೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸರ್ ನಮಗೆ 30 ಜೊತೆ ಸೇರಿದವಣ ಈ ರೇಸಿಗೆ. ಈಗ 20 ಜೊತೆಗೆ ಟೈಸ್ ಹಾಕಿದ್ದೀವಿ. ಈಗ ಬಂದಂಥ ರಾಸುಗಳಿಗೆ ಮತ್ತೆ ಟೈಸ್ ಹಾಕ್ತೀವಿ. ಈಗ ಇಲ್ಲಿಗೆ ಬಂದಿರೋಂಥ ರಾಸುಗಳು ಮಂಡ್ಯ ಮತ್ತು ಸಾಲಿಗ್ರಾಮ, ಚಿಕ್ಕಮಗಳೂರು, ಈ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಕಡೂರು ತಾಲೂಕು ಹತ್ರ ಆಗಿರೋಂತಹ ಎಲ್ಲ ಕಡೆಯಿಂದನೂ ತುಂಬ ಎತ್ತುಗಳು ಸೇರ್ತವೆ. ಮತ್ತು ಹಳ್ಳಿಕಾರ ಬೆಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಒಂದಿನ ಕಾಲದಿಂದನೂ ರೇಸ್ ಮಾಡ್ಕೊಂಬರ್ತಿದ್ದೀವಿ. ಮನೆಗೆ ಒಂದು ಎತ್ತನ್ನ ಸಾಕ್ತಾನೆ ಬರ್ತಿದ್ದೀವಿ. ಅದು ಅಳಿಸೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಇವತ್ತು ರೇಸನ್ನು ನಾವು ಉಳಿಸ್ಕೊಂಡು ಹೋಗ್ತಿದ್ದೀವಿ. ಈಗ ಕಡೂರಲ್ಲಿ ಅಂತರಘಟ್ಟಮ್ಮ ಜಾತ್ರೆ ಅಂತ ನಡೆಯುತ್ತೆ. ಆ ಅಂತರಘಟ್ಟಮ್ಮನ ಜಾತ್ರೆ ಪ್ರಯುಕ್ತ ಈಗ ನಾವು ರೇಸ್ ಮಾಡ್ತೀವಿ ಸರ್. ಹೌದಾ ಸರ್? ಇದು ಪ್ರಥಮ ವರ್ಷದ ರೇಸ್ ಅಂತ? ಹೌದು, ಪ್ರಥಮ ವರ್ಷದ ರೇಸ್ ಸರ್. ಇಲ್ಲಿಂದ ಮುಂದಕ್ಕೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಇಲ್ಲಿಂದ ಹಿಂಗೆ ಕಂಟಿನ್ಯೂ. ಸ್ನೇಹಿತರೆ, ಹಳ್ಳಿಕಾರನ್ನ ಸಂರಕ್ಷಣೆ ಆಗ್ಬೇಕು, ನಮ್ಮ ದೇಶೀಯ ತಳಿಯನ್ನು ಉದ್ದೇಶದಿಂದ ರೇಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಭಾಗದಲ್ಲಿ ಯಾರೇ ರೇಸ್ ಮಾಡಿದ್ರು ಸ್ನೇಹಿತರೆ, ಒಂದು ಹಳ್ಳಿಕಾರ್ ಸಂರಕ್ಷಣೆ, ಅಮೃತ್ ಮಹಲ್ ಸಂರಕ್ಷಣೆಗೋಸ್ಕರನೇ ರೇಸ್ ಮಾಡ್ದಂಗೆ ಇರುತ್ತೆ. ಸರ್ ಇಲ್ಲಿನ ರೇಸಲ್ಲಿ ಏನೇನು ಬಹುಮಾನವನ್ನು ಇಟ್ಟಿದ್ದೀರಾ? ಸರ್ ಈಗ HF ಡಿಲಕ್ಸ್ ಬೈಕ್ ಇಟ್ಟಿದ್ದೀವಿ ಪ್ರಥಮ ಬಹುಮಾನವಾಗಿ. 2ನೇ ಬಹುಮಾನ 25,000 ಇಟ್ಟಿದ್ದೀವಿ. 3ನೇ ಬಹುಮಾನ 15,000 ಇಟ್ಟಿದ್ದೀವಿ. 4ನೇ ಬಹುಮಾನ 10,000 ಇಟ್ಟಿದ್ದೀವಿ. ಸ್ನೇಹಿತರೆ ನೋಡಿ, 4 ಬಹುಮಾನ ಇಟ್ಟಿದ್ದಾರೆ. ಎಲ್ಲ ಬಹುಮಾನಗಳಿಗೂ ಕೂಡ ಅತ್ಯುತ್ತಮವಾದ ಟ್ರೋಫಿಯನ್ನು ಉಡುಗೊರೆ
ಉಡುಗೊರೆಯಾಗಿ ನೀಡ್ತಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದರಿಂದ ರೇಸಿಗೆ ಸಾವಿರಾರು ಜನಸ್ತೋಮನೆ ಆಗಮಿಸ್ತಾ ಇದೆ. ಕಡೂರು ಪಟ್ಟಣ ನಿಮಗೆಲ್ಲ ಗೊತ್ತು ಸ್ನೇಹಿತರೆ, ಇದು ಒಂದು ಜಿಲ್ಲೆನೇ ಮಾಡ್ಬೋದು ಅಂಥ ಒಂದು ದೊಡ್ಡ ಪಟ್ಟಣ. ಈ ಪಟ್ಟಣದಲ್ಲಿ ರೈತರ ಒಂದು ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಜಮೀನೆಲ್ಲ ಸೈಟ್ ಆಗ್ತಿದೆ, ಸೈಟೆಲ್ಲ ಬಂಗ್ಲೆಗಳು ಆಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಹೊಲ ಗದ್ದೆಗಳೇ ಕಮ್ಮಿ ಆಗಿದ್ದಾವೆ. ಅಂಥ ಒಂದು ಸಮಯದಲ್ಲೂ ಕೂಡ ಸ್ನೇಹಿತರೆ ನೋಡಿ, ಕಡೂರು ಪಟ್ಟಣದ ಯುವಕರು ನಮ್ಮ ಒಂದು ತಲೆಮಾರು ಏನಿದೆ, ನಾವು ರೈತರು ಅಂತ ಹೇಳಿಸ್ಕೊಂಡ್ಬಂದಿದ್ದೀವಿ. ನಮ್ಮ ಮನೆಯಲ್ಲೆಲ್ಲ ರಾಸುಗಳಿದ್ದು ನಮ್ಮ ಪಟ್ಟಣದಲ್ಲೂ ರಾಸುಗಳು ಇರಲೇಬೇಕು ಅನ್ನೋ ಒಂದು ಕಾರಣದಿಂದ ಈ ರೇಸನ್ನು ಆಯೋಜನೆ ಮಾಡಿ ಒಂದು ಉತ್ತಮವಾಗಿ ನೆರವೇರಿಸ್ತಿದ್ದಾರೆ ಸ್ನೇಹಿತರೆ. ಒಂದೇ ದಿನಕ್ಕೆ ಮುಗ್ದೋಗುತ್ತೆ ಸರ್ ರೇಸ್. ಯಾವುದೇ ಕಾರಣಕ್ಕೂ 2 ದಿನಕ್ಕೆ ಬಿಟ್ಕೊಡಲ್ಲ ಸರ್. ಇವತ್ತೊಂದೇ ದಿನಕ್ಕೆ ಟೈಮರ್ ವ್ಯವಸ್ಥೆ ಇರುತ್ತದೆ. ಹಂಗಾಗಿ ಬೇಗ ನಾವು ಗಾಡಿ ಕಟ್ಟಿಸಿ ಒಂದೇ ದಿನದಲ್ಲಿ ಎತ್ತಿನವರಿಗೆ ತೊಂದರೆ ಆಗಬಾರ್ದು, ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದೇ ದಿನದಲ್ಲಿ ಮುಗಿಸ್ಕೊಡ್ತೀವಿ ಸರ್. ಒಂದು ಜೊತೆ ಎತ್ಕಟ್ಟಕ್ಕೆ ಎಷ್ಟು ಟೈಮಿಂಗ್ಸ್ ಇಟ್ಟಿದ್ದೀರಾ ಸರ್? ಒಂದು ಜೊತೆ ಎತ್ಕಟ್ಟಕ್ಕೆ 4 ನಿಮಿಷ ಕಟ್ಟಿದ್ದೀವಿ. 4 ನಿಮಿಷ ನೋಡಿ ಸ್ನೇಹಿತರೆ, 4 ನಿಮಿಷ ಕಾಲಾವಕಾಶ. 4 ನಿಮಿಷದಲ್ಲಿ ಒಂದು ಎತ್ತು ಕಟ್ಟಲೇಬೇಕು, ಒಂದು ಜೊತೆ ಹೊಡಿಲೇಬೇಕು, ಇಲ್ಲ ಅಂದರೆ ಡಿಸ್ಕ್ವಾಲಿಫೈ ಮಾಡ್ತಾರಂತೆ ಸ್ನೇಹಿತರೆ. ಒಂದು ಒಳ್ಳೆ ಆಯೋಜನೆ ಮಾಡಿದ್ದಾರೆ. ಸುಮಾರು ಈಗ ಆಲ್ರೆಡಿ 30 ಜೊತೆ ರಾಸುಗಳು ಬಂದಿದ್ದಾವೆ, ಎಂಟ್ರಿ ಕಟ್ಟಿದ್ದಾರೆ ಸ್ನೇಹಿತರೆ. ಇನ್ನೂ ಬರ್ತಾನೆ ಇದ್ದಾವೆ ರಾಸುಗಳು. ಅವೆಲ್ಲ ಎಂಟ್ರಿ ಕಟ್ಟಿದ್ರೆ ಸರ್ ಎಷ್ಟು ಒಂದು 50 ಜೊತೆ ಹತ್ರ ಆಗ್ತದೆ ಸರ್. ಹೌದಲ್ಲ ಸರ್? ನಿಮ್ಮ ಕಡೂರಿಂದನೇ ಎಷ್ಟು ಜೊತೆ ಇದ್ದಾವೆ? ಕಡೂರಿಂದನೇ ಈಗ 7 ಜೊತೆ ಇದಾವೆ ಸರ್. ಕಡೂರಲ್ಲೇ 7 ಜೊತೆ ಇದಾವೆ. ಓಕೆ, ನೋಡಿ ಸ್ನೇಹಿತರೆ, ಕಡೂರಲ್ಲಿ 7 ಜೊತೆ ಇದೆ ಅಂತೆ ಸರ್. ನೀವು ಮುಂದಿನ ವರ್ಷ ರೇಸ್ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು 15 ಜೊತೆ ಆಗಲಿ ಅಂತ ನಮ್ಮ ಒಂದು ಆಸೆ. ಹೌದು ಸರ್, ತರ್ತೀವಿ ಸರ್. ಇನ್ನೂ ಬೆಳೆಸ್ತೀವಿ, ಇದನ್ನ ಬಿಡಲ್ಲ, ಇಲ್ಲಿಗೇನೆ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀವಿ. ಓಕೆ, ನೋಡಿ ಸ್ನೇಹಿತರೆ, ಇದಿಷ್ಟು ಕಮಿಟಿ ಅವರಿಂದ ಒಂದು ಬಂದಂಥ ಮಾಹಿತಿ. ಬನ್ನಿ, ಇಲ್ಲಿನ ರೇಸಿನ ಬಗ್ಗೆ ಅನೇಕ ರಾಸುಗಳು ಬಂದಿದ್ದಾವೆ, ಎಲ್ಲೆಲ್ಲಿಂದ ಬಂದಿದ್ದಾವೆ, ರಾಸುಗಳು ಯಾವ್ಯಾವು ಅಂತ ಒಂದು ಸಣ್ಣ ಪರಿಚಯವನ್ನು ಮಾಡ್ಕೊಡ್ತೀನಿ ಸ್ನೇಹಿತರೆ. ಸರ್ ನಮಸ್ತೆ. ಇದು ನಮ್ಮ ಮೋಸ್ಕರ ಸಾಮ್ರಾಜ್ಯಕ್ಕೆ ಹೊಸ್ದಾಗಿ ತಂದಿರೋ ಸರ್. ಇದು ಇದರಿಂದ ಬಂದಿರೋದು. ಇದು ಮಂಡ್ಯ ಸುತ್ತಿಂದ ಸಾರಂಗ ಅಂತೇಳಿ. ಇನ್ನು ಈಗ ಪ್ರಾಯ ಸರ್ ಇದಕ್ಕೆ ಅದಕ್ಕಿಂತ ಪ್ರಾಯ ಈಗ 1.5 ಲಕ್ಷ ಕೊಟ್ಟು ತೊಗೊಂಬಂದಿದೆ. ಫಸ್ಟ್ನೇ ಕಣ ಇದಕ್ಕೆ. ಇದನ್ನೇ ನಿಮಗೆ ಗೊತ್ತಲ್ಲ ಸರ್, ಬ್ರ್ಯಾಂಡ್ ಅಂಜನಿ ಕಡೂರಿಂದು ಪ್ರಥಮ 3 ಹೊಡೆದಿದೆ. ಒಂದ್ಸಲ ಹಳೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಪೂಜಾ ಗಾಡಿ ಕಟ್ತಾ ಇದ್ದೀವಿ ಸರ್. ಇವಾಗ ಕಣದಲ್ಲಿ ಆಡ್ತೀವಿ. ಈಗ ಪೂಜಾ ಗಾಡಿ ಮುಗಿಸ್ಬಿಟ್ಟು ಡೈರೆಕ್ಟ್ 2ನೇ ರೌಂಡಿಂದ ಆಡ್ತೀವಿ. ಸರ್ ನಮ್ಮ ಹೆಸರು ಹರೀಶ್ ಅಂತ, ಇಲ್ಲೇ ಚುಂಚನಕಟ್ಟೆಯಿಂದ ಬಂದಿರೋದು ನಾವು. ಇವಾಗ ಇದು ಮೆಂಟ್ಲು ಅನ್ನೋದ್ರ ಜೊತೆ ಮಾಡಿದ್ದೀವಿ. ಇದ್ರ ಹೆಸರು ಜೀವ ಅಂತ. ಇದು ಇವಾಗ 32 ಪ್ಲೇಸ್ ಮಾಡೈತೆ. ಇವಾಗ 30 ಸರ್. ಇದು ಚುಂಚನಕಟ್ಟೆ ಹತ್ರ ಹಳಿಯೂರು ಐತೆ, ಅಲ್ಲಿ ಹಳಿಯೂರು ಕರ ಜೀವ ಅಂತಲೇ ಫೇಮಸ್ಸು. ಸರ್ ಇದು 32 ಪ್ಲೇಸ್ ಮಾಡೈತೆ. ಈಗ ಅದು ಮೆಂಟ್ಲು ಜೊತೆ ಹಾಕಿದ್ದೀವಿ. ಇವತ್ತು ಹೊಡಿತೀವಿ ಅನ್ನೋ ಭರವಸೆ ಐತೆ, ಹೊಡಿತೀವಿ ಇವತ್ತು. ನಮ್ಮ ಚಿಕ್ಕಮಂಗ್ಳೂರು, ಹರಿಹರದಳ್ಳಿ ಚಿಕ್ಕಮಂಗ್ಳೂರು ಹತ್ರ. ಇವತ್ತಿನ ಹೆಸರು ಸಾರಥಿ ಅಂತ. ಈ ಕಡೆ ಸಾರಥಿ ಅಂತ. ಅದು ಭೀಮಾ ಅಂತ. ಅದು ಬೇಲೂರು ಹತ್ರ. ದಣಯಕನಹಳ್ಳಿ. 2 ಪೇರ್ ಮಾಡಿದ್ವಿ. ನಾವು ಅಜ್ಜಂಪುರದಿಂದ ಬಂದಿರೋದು. ಇದು ಹೆಲಿಕಾಪ್ಟರ್ ವೈಜ ಅಂತ ಅಜ್ಜಂಪುರದ್ದು. ರೀಸೆಂಟಾಗಿ ತಂದಿವಿ. ಈಗ ರೀಸೆಂಟಾಗಿ ತಂದಿವಿ. ಅದು ಸಲಗ ಅಂತ. ಅದು ಇಲ್ಲೇ ಹುಲಿಹಳ್ಳಿದು ಸರ್. ಇವೇ ಜೋಡಿ. ಒಂದು ಚೆಕ್ಟಿಲ್ ಒಂದು 4-5 ಹೊಡೆದಿದ್ದೀವಿ. ಅದು ಒಂದು 2 ಹೊಡೆದಿದೆ ಸರ್. ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೇನು ಸಮಸ್ಯೆ ಇಲ್ಲ, ಚೆನ್ನಾಗಿ ನಡೆದ್ರೆ ಸಾಕು ಅಷ್ಟೇ. ಅಣ್ಣ, ಇವತ್ತು ಅಗೋರ ಕೈದಿ ಹಾಕಿದ್ವಿ. ಅಗೋರ ಇದು ಕಡೂರಿಂದ ತಂದು ಒಂದು 15 ದಿವಸ ಆಯಿತು. 15 ದಿವಸದಲ್ಲಿ 3 ಪಿಚ್ ಆಡಿದ್ವಿ. 3 ಪಿಚ್ಚಲ್ಲಿ 2 ಹೊಡಿದ್ವಿ, 1 ಸೋತಿದ್ವಿ ಅಣ್ಣ. ಹ್ಞೂ ಅಣ್ಣ, ಕೈದಿ ಇದು ಜೋಡಿ ಮಾಡಿದ್ವಿ. ಯಾವ ನಿಮ್ಮದು? ಕಡೂರೇನಾ? ಓಕೆ ಸರ್, ಎತ್ತುಗಳು ಪರಿಚಯ ಮಾಡ್ಕೊಡಿ. ಸರ್ ಇದು ಅಧೀರ ಅಂತ, ಇದು ಪ್ರಳಯ ಅಂತ. ಹೌದಾ ಸರ್? ಇವತ್ತು 2 ಪೇರ. ಇವು 2 ಪೇರು. ಓಕೆ, ನೋಡಿ ಸ್ನೇಹಿತರೆ, ಅಧೀರ ಮತ್ತೆ ಪ್ರಳಯನ ಜೋಡಿ ಮಾಡಿದ್ದಾರೆ ಸರ್. ನಿಮ್ಮ ಎತ್ತುಗಳು ಪ್ರೈಸ್ ಮಾಡಿದಾವೆ ಸರ್ ಎಲ್ಲರೂ? ಸರ್ ಇವೆರಡು ಹ್ಯಾಟ್ರಿಕ್ ಮಾಡಿದ್ದಾವೆ. ಹೌದಾ? ಕಂಟಿನ್ಯೂಸ್ 3 ಹೊಡೆದಿದ್ದಾವೆ. ಆಮೇಲೆ ಇದು ಬಿಟ್ಟು 2 ಹೊಡೆದಿತ್ತೆ. ಇದೊಂದು 2 ಹೊಡ್ತೀವಿ. ಒಟ್ಟು ಒಂದು 6 ಬಹುಮಾನ, 2ರಿಂದ 6 ಬಹುಮಾನ ಹೊಡೆದಿದೆ.
ಸ್ನೇಹಿತರ ಪ್ರಳಯ ನಾನು ಭಾಳ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ. ಅದರಂತೆ ನೋಡಿ ಅದಿರೋನು ಕೂಡ ಇದ್ರ ಜೊತೆಲಿ ಹ್ಯಾಟ್ರಿಕ್ ಬಹುಮಾನ ಗೆದ್ದಿದೆ ಮತ್ತೆ ಸ್ನೇಹಿತರೆ. ಇದೇ 2 ಜೋಡಿ ಸರ್, ಇವತ್ತು ಇದೇ 2 ಜೋಡಿಗೆ ಇದು ಯೋಗ್ಯವಾದ ಪಿಚ್ ಅನಿಸ್ತಿದೆ ನಿಮಗೆ? ಹೌದು ಸರ್, ಈ ಪಿಚ್ಚಲ್ಲಿ ಯಾವತ್ತೂ ಸೋತಿಲ್ಲ. ಹಾ. ಎರಡು ಸತಿ ನಡೆದೈತಿ, 2 ಬಹುಮಾನ ಹೊಡೆದಿದ್ದಾವೆ. ಹೌದಾ? ಇವತ್ತು ಬಹುಮಾನ ಹೊಡಿತೀವಿ ಸರ್. ಇವತ್ತು ಕಡೂರಿನ ಒಂದು ಪರವಾಗಿ ಭಾಗವಹಿಸ್ತಾರ ರಾಸುಗಳು? ಹೌದು ಸರ್, ಕಡೂರು ಟೋನೆ. ಓಕೆ ನೋಡಿ ಸ್ನೇಹಿತರೆ, ಕಡೂರು ಪಟ್ಟಣದಿಂದ 6 ಜೊತೆ ರಾಸುಗಳಿದಾವೆ ಅಂದ್ರು, ಅದರಲ್ಲಿ ಇದು ಒಂದು ಜೊತೆ ಸ್ನೇಹಿತರೆ ಇತ್ತು. ಓಕೆ ಸರ್, ಧನ್ಯವಾದಗಳು ಸರ್. ಹಾಂ, ಥ್ಯಾಂಕ್ ಯು ಸರ್. ಸರ್ ನಮ್ಮೂರು ಬಗ್ವಳ್ಳಿ ಅಂತ. ಅದೇ ನೀವು ಹೋಸದ ಇಂಟರ್ವ್ಯೂ ಮಾಡಿದ್ರಿ ನಂದಿ ಸುಲ್ತಾನ್ ಅಂತ. ನಂದಿ ಹಾಕಿಲ್ಲ, ಸುಲ್ತಾನ್ ಹಾಕಿದ್ದೀವಿ. ಅದ್ರ ಜೊತೆ ಅಂಚಳ್ಳಿ ಕರಿಯಪ್ಪನವರಿ ಅಂತ ಭೈರವ ಅಂತೇಳಿ ಹಾಕಿದ್ದೀವಿ ಸರ್. ಅದು ಪ್ರೈಸ್ ಮಾಡಿದೆ ಸರ್. ಅದು ಪ್ರೈಸ್ ಮಾಡಿರೋವರಿನ ಭೈರವ ಅಂತೇಳಿ ಅಂಚಳ್ಳಿ ಕರಿಯಪ್ಪಂದು ಅಂತ ಸರ್. ಭೈರವ ಅಂತ ಕರೀತಾರೆ. ಪಿಚ್ಚೆಲ್ಲ ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಏನೂ ಇಲ್ಲ, ಕರೆಕ್ಟಾಗಿದೆ ಸರ್. ಹೊಡಿಬೇಕು ಅಂತ ಬಂದಿದ್ದೀವಿ, ಹೊಡಿತೀವಿ ಇವತ್ತು ಸರ್. ಸ್ನೇಹಿತರು ನೋಡಿ, ಪ್ರಥಮ ಸುತ್ತಿನ ಪ್ರಥಮ ಗಾಡಿಯನ್ನ ಕಟ್ತಾ ಇದ್ದಾರೆ. ಇದ್ರ ಹೆಸರು ಬಗೀರ ಅಂತ ಹೇಳ್ಬಿಟ್ಟು, ಅದ್ರ ಹೆಸರು ಪಾಂಡ ಅಂತ. 2 ಒಂದೇ ಮನೆ ರಾಸುಗಳು, ಅಜ್ಜಂಪುರ ರಾಸು. ಹಾಂ ಹೌದು, ಚೆನ್ನಾಗಿದೆ. ಸ್ನೇಹಿತರ ನೋಡಿ, ಬಗೀರ ಮತ್ತೆ ಪಾಂಡ ಅಂತ ಅಜ್ಜಂಪುರದ ರಾಸುಗಳು ಪ್ರಥಮ ಸುತ್ತಿಗೆ ಗಾಡಿಯನ್ನ ಕಟ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬಗೀರ ಮತ್ತೆ ಪಾಂಡ ಇವೇ ರಾಸುಗಳು. ಪ್ರಥಮ ಸುತ್ತಿನ ಪ್ರಥಮ ಗಾಡಿ ಸ್ನೇಹಿತರೆ, ಹೆಲಿಕಾಪ್ಟರ್ ಬೈಜ ಓಡ್ತಾ ಇದ್ರೆ ನೋಡಿ. ಬಗೀರ ಪಾಂಡ ಎತ್ತುಗಳ ಎದುರಾಳಿಯಾಗಿ ಓಡ್ತಾ ಇರೋ ರಾಸುಗಳು ಹೆಲಿಕಾಪ್ಟರ್ ಬೈಜ ಸ್ನೇಹಿತರೆ. ಪ್ರಥಮ ಸುತ್ತಿನ ಪ್ರಥಮ ಗಾಡಿ ಇದು, ನೀವೇ ನೋಡ್ತಾ ಇದ್ರ ನೋಡಿ. ನೋಡೋಣ ನೋಡಿ, ಈ ಕಡೆ ಬಗೀರ ಮತ್ತೆ ಪಾಂಡ, ಈ ಕಡೆ ಹೆಲಿಕಾಪ್ಟರ್ ಬೈಜ ಸ್ನೇಹಿತರೆ. ಈ ಕಡೆ ಹೊಸ ಕರ, ಆ ಕಡೆ ಹೆಲಿಕಾಪ್ಟರ್ ಬೈಜ ಅಂತ. ಇವೆರಡು ಎತ್ತುಗಳಲ್ಲಿ ಯಾವ ವಿಜಯಶಾಲಿ ಆಗ್ತವೆ ಅಂತೇಳಿ ತೋರಿಸ್ತೀನಿ ನಿಮಗೆ. ಸ್ನೇಹಿತರ ನೋಡಿ, ಈ ಓಟದಲ್ಲಿ ಪಾಂಡ ಬಗೀರ ಈ ರಾಸುಗಳು ವಿಜಯಶಾಲಿ ಆಗಿದ್ದಾವೆ ನೋಡಿ. ಓಕೆ ಸ್ನೇಹಿತರೆ, ಇನ್ನು ಮುಂದಿನ ಒಂದು ಸುತ್ತಿನ ವಿಡಿಯೋಗಳನ್ನು ಲೈವ್ ಮುಖಾಂತರ ತೋರಿಸ್ತೀನಿ.